Special guest, gorgeous Rachana. ಹೆಂಗೆ ನಾವು ಇನ್ನೂ ಬಿಟ್ಕೊಟ್ಟಿಲ್ಲ ಅಲ್ಲ, ಅದೇ ಶಾಕ್ ಆಗ್ತಿದೆ ಅಂತ. ಲವ್ ಆಗಿದೆಯಾ? ನೋ ಕಮೆಂಟ್ಸ್. समझ रहे हो 12th ಆದ್ಮೇಲೆ ನಿಮ್ಮ ಫಸ್ಟ್ ಪ್ರಪೋಸಲ್ ನೆನಪಿದ್ಯಾ? ನಿಜ ಹೇಳ್ಬೇಕಂದ್ರೆ ನಾನು ನೋಡಿದ್ರೆ ಎಷ್ಟು ಜನ ಬೈಕ್ ಬರ್ತಾ ಇದ್ರು. ಐ ಥಿಂಕ್ ಇಟ್ಸ್ ದ ವೇ ದ ವೇ ಐ ವಾಕ್ ಅನ್ಸುತ್ತೆ. ಸುಮ್ಮನೆ ಹಿಂಗೆ ನಡೆಯೋದು. ಡಿಪೆಂಡ್ಸ್ ಆನ್ ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು, ಇಲ್ಲ ಸರಿ ಯಾವ್ದು ನೋಡಲ್ಲ, ಹೀರೋ ಯಾರು ನೋಡಲ್ಲ. ಎಲ್ಲ ಮಾತಾಡ್ಬಾರ್ದು ಅನ್ಸುತ್ತೆ. ಜೋಗೋ ಓನ್ಲಿ ಬಿಕಾಸ್ ಹೀರೋ ಯಾರು ಅಂತ ಗೊತ್ತಿರೋ ರೀಸನ್ಗೆ ನೀವು ಸಿನಿಮಾ ಒಪ್ಕೊಳ್ತೀರಾ ಅನ್ನೋದಾದ್ರೆ ಯಾವ ಹೀರೋ? ರಾಕಿಂಗ್ ಸ್ಟಾರ್ ಯಶ್. ಏನಂದೆ ಇನ್ನೊಂದ್ಸಲ? ರಾಕಿಂಗ್ ಸ್ಟಾರ್ ಯಶ್. ಹಲೋ, ಲೇಟ್ ಆಯ್ತಾ? How are you? Good. No, you're on time. I know you're so punctual. Thank you. ಬನ್ನಿ. ಆದ್ರೂ ಏನು ಫಂಕ್ಷನ್ ಅಲ್ವಾ, ಶೂಟಿಂಗ್ ಹೋಗಿ ಹೋಗಿ ನಿಮ್ಗೆ ಪ್ರಾಕ್ಟೀಸ್ ಆಗೋಗಿರ್ಬೇಕು. 100% ಶೂಟಿಂಗ್ ಸೆಟ್ಟಲ್ ಅಂತೂ ಡೈರೆಕ್ಟರ್ಗಿಂತ ಮುಂಚೆ ಅಲ್ಲಿರ್ಬೇಕು ಅಂತ. ವೆರಿ ನೈಸ್. ಆ್ಯಕ್ಚುಲಿ ನಾನು ವೆಯ್ಟ್ ಮಾಡ್ತಿದ್ದೆ ಬಿಕಾಸ್ ತುಂಬ ದಿನ ಆಯ್ತಲ್ವಾ ನಾವಿಬ್ರು ಮೀಟ್ ಆಗಿ. ಒಂದ್ಸರಿ ನಾನು ಒಬ್ಬರು ವೆಲ್ಕಮ್ ಮಾಡಿಬಿಡ್ತೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಸೊ ಯಾವಾಗಲೂ ಹೇಳ್ತಾ ಇರ್ತೀವಿ ಒಂದು ಪ್ರೊಫೈಲ್ ಇಂಟರ್ವ್ಯೂ. ಪ್ರೊಫೈಲ್ ಅಂತಂದರೆ ನಮಗೆ ಗೊತ್ತಿರೋ ಸೆಲೆಬ್ರಿಟೀಸ್ ಆ್ಯಂಡ್ ನಮಗೆ ನಿಮಗೆಲ್ಲ ಗೊತ್ತಿರುವಂಥ ಸೆಲೆಬ್ರಿಟೀಸ್ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಎಲ್ಲರಿಗೂ ಇರುತ್ತೆ. ಸೊ ಅದೇ ಥರ ನಾನು ಹೇಳಿದೆ, ಒನ್ ಬೈ ಒನ್ ನಾವೆಲ್ಲ ಸೆಲೆಬ್ರಿಟೀಸ್ನು ವೇಟ್ ಮಾಡ್ತಾ ಹೋಗ್ತೀವಿ, ಅವ್ರ ಬಗ್ಗೆ ನಿಮ್ಗೆ ತಿಳಿಸ್ತೀವಿ. ಈ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಜರ್ನಿನೇ ಗೊತ್ತಾಗ್ಬಿಡ್ಬೇಕು ಅಂತ. ಸೊ ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್ ಗಾರ್ಜಿಯಸ್ ರಚನಾ ನಮ್ಮ ಜೊತೆ ಇದ್ದಾರೆ. ಹೆಂಗೆ ನಾವು ಇನ್ನೂ ಬಿಟ್ಕೊಟ್ಟಿಲ್ಲ ಅಲ್ಲ, ಅದೇ ಶಾಕ್ ಆಗ್ತಿದೆ ಅಂತ. ನಿಮ್ಗೆ ಖುಷಿ ಆಗುತ್ತಲ್ವಾ? ಹೌದು. See, ಅದು ಯಾವುದೋ ಒಂದು ಡೈಲಾಗ್ ಇಂದ ಒಬ್ಬನ ರೆಕಗ್ನೈಸ್ ಮಾಡೋದು ಅಂದ್ರೆ ಅಚೀವ್ಮೆಂಟ್ ನನಗೆ ಅನ್ಸದಂಗೆ. ಬಿಕಾಸ್ ಅಷ್ಟು ಈಸಿಯಾಗಿ ಎಲ್ಲರನ್ನು ಇಂಪ್ಯಾಕ್ಟ್ ಮಾಡೋದಿದೆಯಲ್ಲ ಸಿಕ್ಕಿದ್ದ ಸ್ಪೇಸ್ ಅಲ್ಲಿ. ಸೂಪರ್ ನೀವು ಅದರಲ್ಲಿ. ಐ ಥಿಂಕ್ ಮೇನ್ಲಿ ಹೆಂಗೆ ನಾವು ಹಿಟ್ ಆಗಿರೋದೇ ಬಿಕಾಸ್ ನಂದು ಒಂಥರ ಡಿಫ್ರೆಂಟ್ ಸ್ಲ್ಯಾಂಗ್ ಇದೆ. ಎಕ್ಸಾಕ್ಟ್ಲಿ. ಅದು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಅನ್ಸುತ್ತೆ ಜನ, ಆ್ಯಂಡ್ ಅದರಿಂದ ಸ್ವಲ್ಪ ಸೊ ನನಗಾಗಲೇ ಹೇಳ್ದಂಗೆ ಪ್ರೊಫೈಲ್ ಇಂಟರ್ವ್ಯೂ ಅಂತ ನಾವಿಬ್ರು ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ರಚನಾ ಬಗ್ಗೆ ನಮಗೆ ಒಂದಷ್ಟು ಪಿಕ್ಚರ್ ಬಂದ್ಬಿಡ್ಬೇಕು, ಗೊತ್ತಾಗ್ಬಿಡ್ಬೇಕು ಏನು ರಚನಾ ಅನ್ನೋದು ಗೊತ್ತಾಗಬೇಕು. ಸೊ ರಚನಾ, ನಾವು ಸಿನಿಮಾ ಬಗ್ಗೆ ಮತ್ತು ನಿಮ್ಮ ಆಪರ್ಚುನಿಟೀಸ್ ಬಗ್ಗೆ, ನಿಮ್ಮ ಕರಿಯರ್ ಶುರು ಆಗಿದ್ದ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಒಂದು ಇಂಟ್ರೆಸ್ಟ್ ಏನಪ್ಪ ಅಂದರೆ ಬೇಸಿಕಲಿ ರಚನಾ ಎಲ್ಲಿಯವರು, ಸೊ ಪೇರೆಂಟ್ಸ್ ಜೊತೆಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿದ್ದಾರೆ ಇದೆಲ್ಲ ಫಸ್ಟ್ ತಿಳ್ಕೊಂಬಿಡೋಣ. ಸೊ ಎಲ್ಲಿಯವರು ನೀವು? ನಮ್ಮ ಊರು ನಾನು ಹುಟ್ಟಿರೋದು ಬಾಗಮಂಡ್ಲ ತಲಕಾವೇರಿಯಲ್ಲಿ, ಬಟ್ ಬೆಳೆದಿರೋದೆಲ್ಲ ಬೆಂಗಳೂರಲ್ಲೇ. ಸೊ ಅಜ್ಜಿ ಮನೇಲಿ ಹುಟ್ಟಿರೋದಷ್ಟೇ, ಬೆಳೆದಿರೋದು ಬೆಂಗಳೂರಲ್ಲಿ. ಅಮ್ಮ ಬಂದು ಆ್ಯಕ್ಚುಲಿ ಕೊಡಗಿಂದ, ಅಪ್ಪ ಆಂಧ್ರದಿಂದ. ಎಷ್ಟೋ ಜನ ಗೊತ್ತಿಲ್ಲ ಇದು, ಅಪ್ಪ ಆಂಧ್ರದಿಂದ. ಆ್ಯಂಡ್ ನಮ್ಮ ಅಣ್ಣ ನಾನು ಇಬ್ಬರು ಒಟ್ಟಿಗೆ ಬೆಳೆದಿರೋದು ಬೆಂಗಳೂರಲ್ಲಿ. ಅಮ್ಮ ಕೂಡ ಬೆಂಗಳೂರಲ್ಲೇ ಬೆಳೆದಿರೋದು, ಬಟ್ ಊರು ಮಾತ್ರ ಕೊಡಗು ಅಷ್ಟೇ. ಸೊ ಅದೇ ನಾವು ಇಲ್ಲೇ ಬೆಳೆದು, ಮತ್ತು ಅಣ್ಣ ಈಗ ಕೆಲಸ ಮಾಡ್ತಾ ಇದ್ದಾನೆ, ನಾನು ಹ್ಯಾಪಿ. ಸೊ ನೀವಿಬ್ಬರೇ ಅಷ್ಟೇ. ಓಕೆ. ಸೊ ಆ್ಯಕ್ಚುಲಿ ಇವತ್ತು ನಿಮ್ಮನ್ನು ನೋಡಿದ್ರೆ ಅಂದರೆ ಪ್ರೆಸೆಂಟಲ್ಲಿ ನಿಮ್ಮನ್ನು ನೋಡಿಬಿಟ್ಟು ತುಂಬ ಮಾತಾಡ್ತಾರೆ, ತುಂಬ ಪಾಸಿಟಿವ್, ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಯು ಆರ್ ಹ್ಯಾವ್ ಟು ಬಿ. ಹಾಗೆ ಅನಿಸುವಾಗ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ರು ಸಿಕ್ಕಾಪಟ್ಟೆ ತುಂಟಿನ ಅಂತ ಅನಿಸ್ತಿತ್ತು. ಈಗ ನೀವು ಬಿಡ್ತಾರ ಒಂಚೂರಷ್ಟೇ? ಹೌದು, ಯಾಕಂದರೆ ಚಿಕ್ಕವಳಿದ್ದಾಗ ಐ ವಾಸ್ ವೆರಿ ಇಂಟ್ರೋವರ್ಟೆಡ್. ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬರೋದು ತುಂಬ ಇಂಟ್ರೋವರ್ಟೆಡ್ ಆಗಿದೆ. ಇವಾಗಲೂ ಕೂಡ ಸ್ವಲ್ಪ ಇಂಟ್ರೋವರ್ಟೆಡ್ ಆಗಿರ್ತೀನಿ. ಬಟ್ ವೆನ್ ದೇರ್ ಇಸ್ ನೆಸೆಸರಿ ಮಾತಾಡ್ತೀನಿ ಅಂತ ಅನ್ಸುತ್ತೆ. ಬಟ್ ಅದನ್ನ ಜನ ಹೆಂಗೆ ರಿಸೀವ್ ಮಾಡ್ತಾರೋ ಡಿಪೆಂಡ್ಸ್ ಆನ್. ಹೌದು ರಚನಾ, ಸುಮ್ಮನೆಲ್ಲ ಹೇಳ್ತಿದ್ರಾ, ಕದೀತಾ ಇದ್ರಾ, ಅಪ್ಪ ಅಮ್ಮನ ಹತ್ರ ಇದಕ್ಕೆಲ್ಲ ಓಡಿಸ್ಕೋತಾ ಇದ್ರಾ? ಇಲ್ಲ, ಅಪ್ಪ ಅಮ್ಮ ಹತ್ರ ಮಾತ್ರ ತುಂಬ ಡಿಸಿಪ್ಲಿನ್ ಆಗಿರ್ತಿದ್ದೆ. ಎಸ್ ನಾನು ಕಸಿನ್ಸ್ ಮನೆಗೆ ಹೋದರೆ ಎಷ್ಟು ತುಂಟಾಟ ಮಾಡ್ತಾ ಇದ್ದೆ ಅಂದರೆ ಅಷ್ಟು. ಅವ್ರ ಅಪ್ಪ ಮಾತ್ರ ಬಂದಾಗ ಸೈಲೆಂಟಾಗಿ ಫುಲ್ಲು ನೀಟಾಗಿ ಇಡ್ತಿದ್ದೆ. ಹಾಂ. ಸೊ ಅಪ್ಪ ಯಾವಾಗಲೂ ಹೋಗ್ಬಿಟ್ಟು ನಮ್ಮ ಕಸಿನ್ಸ್ ಮನೆ ಇದು ಅಂದರೆ ನಮ್ಮ ಆಂಟಿ ಅಂಕಲ್ಗೆ ಹೇಳಿದಾಗ ನಮ್ಮ ಮಕ್ಕಳು ಎಷ್ಟು ಸ್ವೀಟ್ ಆಗಿದ್ದಾರೆ ಅಂದರೆ ಎಲ್ಲರೂ ಅವ್ರವ್ರ ಮುಖ ನೋಡ್ಕೊತಾ ಇದ್ರು. ಸ್ಪೋರ್ಟ್ಸಲ್ಲೆಲ್ಲ ಇದೆಯಾ ಹೆಂಗೆ? ಡ್ಯಾನ್ಸ್, ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಹೆಂಗೆ? ನನಗೆ ಸ್ಪೋರ್ಟ್ಸ್ಗೆ ಆಗಬರಲ್ಲ. ನಿಮ್ಮ ಇಷ್ಟು ಸ್ಲಿಮ್ ಆಗಿ ಇಷ್ಟು ಫಿಟ್ ಆಗಿರೋದು ನೋಡಿದ್ರೆ
ಐ ಥಿಂಕ್ ಇಲ್ಲ ಅದು ಮೆಟಬಾಲಿಸಮ್ ಆಗಿರುತ್ತೆ ಅಷ್ಟೇ. ಈಗ ಸದ್ಯಕ್ಕೆ ಮೆಟಬಾಲಿಸಮೇ ಕೆಲಸ ಮಾಡ್ತಾ ಇರೋದು ಇಲ್ಲಿ. ಆ್ಯಂಡ್ ನಾನು ಡಾನ್ಸ್ ಮಾಡ್ತಾ ಇದ್ದೆ, ಸೊ ಡಾನ್ಸ್ ಕಲಿತಾ ಇದ್ದೆ, ಭರತನಾಟ್ಯಮಿಂದ ಸ್ಟಾರ್ಟ್ ಮಾಡೋದು. ಸೊ ಅದಾದಮೇಲೆ ಫೋಕ್ ಡಾನ್ಸ್ ಕೂಡ ಎಲ್ಲ ಭರತನಾಟ್ಯಂ ಅಂದರೆ ಸ್ವಲ್ಪ ಫೋಕ್ ಡಾನ್ಸ್ ಕೂಡ ಎಲ್ಲ ಆ ಕಲ್ಚರ್ ಬಂದ್ಬಿಡುತ್ತೆ ನಮ್ಮ ಸರೌಂಡಿಂಗ್ಸಲ್ಲಿ. ಸೊ ಅವೆಲ್ಲ ಕಲಿತಾ ಇದ್ದೆ. ಬಟ್ ಸ್ಪೋರ್ಟ್ಸ್ಗೆ ನನಗೂ ಸ್ವಲ್ಪ ದೂರನೇ ಇತ್ತು. ಯಾವುದೇ ಥರ ಸ್ಪೋರ್ಟ್ಸ್ ಇದ್ರು ಅಯ್ಯೋ ಎಲ್ಲರೂ ಪಿ ಟಿ ಪೀರಿಯಡ್ ಅಂದರೆ ಓಡೋಗ್ತಾಯಿದ್ರು. ನನ್ನ ಪಿ ಟಿ ಪೀರಿಯಡ್ ಅಂದರೆ ಸರ್ ನಂಗೆ ಜ್ವರ ಬಂದಿದೆ ಅಂತ ಹೋಗ್ತಾ ಇದ್ದೆ ನಾನು. ಅಷ್ಟು ಇರಿಟೇಷನ್. ಹೌದಾ? ಸಿ ದ ಡಿಫ್ರೆನ್ಸ್ ಅಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ಅಂದ್ರೆ ನೀವು ಒಳ್ಳೆ ಆಗಿದ್ರೆ ಡ್ಯಾನ್ಸ್ ಗಿನ್ಸ್ ಎಲ್ಲ ಆಗ್ಲಿಂದನೇ ಪ್ರಾಕ್ಟೀಸ್ ಕಲ್ತಿದ್ದು ಅದೆಲ್ಲ ಬಂದ್ಬಿಟ್ಟಿದಲ್ಲ. ಸೊ ಅದೆಲ್ಲ ನಿಮ್ಗೆ ಇವಾಗ ತುಂಬಾ ಹೆಲ್ಪ್ ಆಗ್ತಾ ಇರ್ತದೆ. ಇವಾಗ ಹೆಲ್ಪ್ ಆಗುತ್ತೆ. ಬಟ್ ನನಗೆ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಸೆಟ್ಟಲ್ಲಿದ್ದಾಗ ಅಷ್ಟು ಲೈಟ್ಸ್, ನನಗೆ ಸ್ಟೇಜ್ ಫಿಯರ್ ತುಂಬಾ ಇದೆ. ಸೊ ನೀವು ಇಲ್ಲ ಈಗ ಕ್ಯಾಮ್ರಾಸ್ ಇಸ್ ಡಿಫ್ರೆಂಟ್. ಇವಾಗ ಕ್ಯಾಮ್ರಾ ಮುಂದೆ ನೀವು ಎಷ್ಟು ಆ್ಯಕ್ಟ್ ಮಾಡೋಕ್ಕೆ ಹೇಳ್ತೀರಾ ಮಾಡ್ತೀವಿ. ಬಟ್ ಅದೇ ಸ್ವಲ್ಪ ಎಲಿವೇಟೆಡ್ ಇದು ಸ್ಟೇಜ್ ಹಾಕ್ಬಿಟ್ಟು ಅಲ್ಲಿ ಫುಲ್ ಲೈಟ್ಸ್ ಹಾಕ್ಬಿಟ್ರೆ ನಾನು ಅಲ್ಲೇ ಹಂಗೆ ನಿಂತ್ಬಿಡ್ತೀನಿ. ಏನು ಸ್ಟ್ಯಾಚ್ಯೂ ಥರ ಆಗ್ಬಿಡ್ತೀನಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸೊ ಸ್ಕೂಲ್ಗೆ ಅಂತ ಬಂದಾಗ ಒಂದು ಕ್ರಶ್ ಅಂತ ಇರುತ್ತೆ, ಲವ್ ಆಗೋದಿರುತ್ತೆ. ಸೊ ಅಂಥದ್ದೆಲ್ಲ ಹೆಂಗೆ? ಅವಾಗ ನಾ ಹೇಳ್ದೆ ಅಲ್ಲ, 11th and 12th ಮಾತ್ರ ನಾವು ಸ್ವಲ್ಪ ಆ್ಯಕ್ಚುಲಿ ಓಪನ್ ಆಗಿ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ದಿರೋದು. ಇಲ್ಲ ಅಂದರೆ ವಿ ಯೂಸ್ ಟು ನೆವರ್ ಟಾಕ್ ಆ್ಯಕ್ಚುಲಿ. ಸೊ 10thವರೆಗೂ ಐ ಯೂಸ್ ಟು ಕೀಪ್ ಇಟ್ ಟು ಮೈ ಸೆಲ್ಫ್. ನಾನು ಯಾರ ಹತ್ರನೂ ಮಾತಾಡ್ತಿದ್ದಿಲ್ಲ. ಏನಾದರೂ ಇದ್ರು ತಲೆಯಲ್ಲಿ ಇರ್ತೈತೆ ಅಷ್ಟೇ. ಚೆನ್ನಾಗಿದ್ದಾರೆ ನೋಡೋಕ್ಕೆ, ಚೆನ್ನಾಗಿದ್ದಾರೆ ನೋಡೋಕ್ಕೆ, ಅಷ್ಟೇ ಸಾಕು. ಕ್ರಶ್ ಆಗಿಲ್ವಾ ಅದನ್ನು? ಅದೇ ಕ್ರಶ್ ಅನ್ನೋದು. ಅದೇ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಲ್ಲ, ದಟ್ ಇಸ್ ಕ್ರಶ್ ಅಷ್ಟೇ. ಸೊ ನೋಡೋದು ಚೆನ್ನಾಗಿದ್ದಾರೆ ಅಷ್ಟೇ, ನಮ್ಮ ಕೆಲಸ ನೋಡ್ಕೊಳ್ಳೋಣ. ಕೆಲವ್ರಿಗೆ ಈಗ ನಾವು ಕೇಳ್ದಂಗೆ ಕ್ರಶ್ ಅಂತಂದ್ರೆ ಹೆಂಗೆ ಅಂದ್ರೆ ಅವ್ರೆಲ್ಲಾದ್ರೂ ಅವ್ರನ್ನೇ ನೋಡೋದು, ಅವ್ರಿಗೆ ವೇಟ್ ಮಾಡೋದು, ಅವ್ರು ನೋಡೋದು. ಅಂದ್ರೆ ವೇಟಿಂಗ್ ಎಲ್ಲ ಮಾಡಿಲ್ಲ, ಅವ್ರು ಬಂದಾಗ ನೋಡ್ಬಿಟ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಕೆಲಸ ಮಾಡ್ಕೊಳ್ಳೋದು ಅಷ್ಟೇ. 12th ಆದ್ಮೇಲೆ ನಿಮ್ಮ ಫಸ್ಟ್ ಪ್ರಪೋಸಲ್ ನೆನಪಿದ್ಯಾ? ನಿಮ್ಮನ್ನ ಪ್ರಪೋಸ್ ಮಾಡಿದ್ದು 12th ಆದ್ಮೇಲೆ? ಬಿಕಾಸ್ ನೀವು ಒಂದು ಮಟ್ಟಕ್ಕೆ ಇರ್ತೀರಿ, 12th ಆದ್ಮೇಲೆ ನಿಜ ಹೇಳ್ಬೇಕಂದ್ರೆ ನಾನು ನೋಡಿದ್ರೆ ಎಷ್ಟು ಜನ ಭಯಪಡ್ತಾ ಇದ್ರು. ಐ ಥಿಂಕ್ ಇಟ್ಸ್ ದ ವೇ ದ ವೇ ಐ ವಾಕ್ ಅನ್ಸುತ್ತೆ. ನಾನು ನಡೆಯೋ ರೀತಿನೇ ಯಾರನ್ನೂ ಹೊಡೆಯೋ ಥರ ಹೋಗ್ತಾ ಇರೋದಿನಿ ಅಂತ ಅಂದ್ಕೋತಾರೇನೋ. ಬಿಕಾಸ್ ನನಗೆ ಒಂದು ಜಂಪಿಂಗ್ ಮೋಡಲ್ಲಿ ನಡೆಯೋ ಅಭ್ಯಾಸ. ಅಂದರೆ ಕ್ಯಾಮಲ್ ಅಂತ ಕರೀತಾ ಇದ್ರು ಸ್ಕೂಲ್ ಟೈಮಲ್ಲಿ, ಕ್ಯಾಮಲ್ ಅಂತ ಕರೀತಾ ಇದ್ರು. ಇವಾಗ ಮಿಲನ ಡಾರ್ಲಿಂಗ್ ಕೃಷ್ಣ ಅವರು ಕೂಡ ನನ್ನ ಇಮಿಟೇಟ್ ಮಾಡ್ತಾ ಇದ್ರು ನನ್ನ ವಾಕಿಂಗ್ಗೆ. ಸೊ ಸುಮ್ಮನೆ ಹಿಂಗೆ ನಡೆಯೋದು. ಬಟ್ ಕೈಯೆಲ್ಲ ಹಿಂಗೆ ಹುಡುಗರು ಥರಲ್ಲ, ಇದು ಕೈಯೆಲ್ಲ ಇದು ಮಾಡ್ಕೊಂಡು ನಡೀತಾ ಇದ್ದೆ. ಸೊ ಅದನ್ನ ನೋಡ್ಬಿಟ್ಟು ಜನ ಇವಳಿಗೆ ಹೋಗಿ ಹೇಳಿದ್ರೆ ಒಂದು ಸ್ಲ್ಯಾಬ್ ಕೊಟ್ಟೆ ಕೊಡ್ತಾಳೆ ಅಂತ ಅನ್ಕೊಂಡಿದ್ರೇನೋ. ಸೊ ಈ 5 ಟೈಪ್ ಆಫ್ ಕ್ರಶಸ್ ನೀವು ಫೀಲ್ ಮಾಡಿದ್ರೆ ಹಾಗಿದ್ರೆ? ಎಲ್ಲ ಟೈಪ್ ಆಫ್ ಕ್ರಶಸ್ ಫೀಲ್ ಮಾಡಿದ್ದೀನಿ. ಆ ಫೀಲಿಂಗಲ್ಲೇ ನೆನ್ಪಿಡ್ಬೇಕು, ಇಲ್ಲಾಂದರೆ ಅದು ಸುಮ್ಮನೆ ಜಾಸ್ತಿ ಕಾಂಪ್ಲಿಕೇಟ್ ಆಗಿಬಿಡೋದು. ಓಕೆ, ಇದೆಲ್ಲ ದಾಟಿ ಕೊನೆಗೆ ನೀವು ಇಲ್ಲಿ ಲವ್ ಅನ್ನೋ ವಿಚಾರದಲ್ಲಿ ಎಸ್ಕೇಪ್ ಆದ್ರಿ ಅಂತ ನನಗೆ ಗೊತ್ತಾಯ್ತು. ಆಯ್ತಾ, ಅದ್ರ ಬಗ್ಗೆ ಮಾತಾಡೋಣ. ನಿಮ್ಮ ಕರಿಯರ್ ಬಗ್ಗೆ ಶುರು ಮಾಡೋಣ. ಬಿಕಾಸ್ ವೆರಿ ಇಂಟ್ರೆಸ್ಟಿಂಗ್ ನಮಗೆ. ಯಾಕೆ ಅಂತಂದರೆ ಸಿನಿಮಾಗಳು ಫ್ಯೂ ಆದ್ರೂ ರಿಜಿಸ್ಟರ್ ಆಗೋದಿದೆಯಲ್ಲ, ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. ಸೊ ಯು ಹ್ಯಾವ್ ಡನ್ ದಟ್. ನನಗನ್ಸಿರೋ ಹಾಗೆ ನೀವು ಮಾಡ್ತಾ ಇದ್ದೀರಾ ಕೂಡ ಈಗಲೂ. ಕಾಲೇಜೆಲ್ಲ ಮುಗಿಸಿ ನೀವು ಓಕೆನಲ್ಲಿ ಸ್ಟಾರ್ಟ್ ಮಾಡಿದ್ರಿ, ನೀವು ವರ್ಕ್ ಮಾಡ್ತಾ ಇದ್ದೀರಾ ಬಿಫೋರ್ ನೀವು ಸಿನಿಮಾಗೆ ಬರೋದಕ್ಕೂ? ಇಲ್ಲ, ಕಾಲೇಜ್ ಟೈಮಲ್ಲೇ ನಂಗೆ ಆಪರ್ಚುನಿಟಿ ಸಿಕ್ತು ಲವ್ ಮಾಕ್ಟೇಲ್. ಹೌದಾ? ಓಕೆ. ಸೊ ಹೆಂಗೆ ಆಪರ್ಚುನಿಟಿ ಸಿಕ್ಕಿದೆ? ಹೆಂಗೆ ಸಿನಿಮಾ ಎಂಟ್ರಿ ಹೆಂಗೆ? ಸೊ ನಾನು ಕಾಲೇಜಲ್ಲಿ ಓದ್ತಾ ಇದ್ದಾಗ ನಮ್ಮ ಮಮ್ಮಿಗೆ ಗೊತ್ತಿತ್ತು ನನಗೆ ಆ್ಯಕ್ಟಿಂಗ್ ಮಾಡಬೇಕನ್ನೋ ಆಸೆ ಇತ್ತಂತ. ಸೊ ಇದು ಮಾಡ್ಲಿಂಗ್ ಮಾಡ್ತಾಯಿದ್ದೆ ನಾನು. ಸೊ ಮಾಡ್ಲಿಂಗ್ ಮಾಡಿದ್ರೆ ಆ್ಯಕ್ಟಿಂಗ್ ಹೋಗ್ಬೋದು ಅಂತ ಒಂದು ಐಡಿಯಾ ಬಂದಿತ್ತು. ಸೊ ಮಾಡ್ಲಿಂಗ್ ಮಾಡಿ ಮತ್ತು ಆ್ಯಕ್ಟಿಂಗ್ ಕ್ಲಾಸಸ್ಗೆ ಅಮ್ಮ ಸೇರಿಸಿದ್ರು. ಸೊ ಆ್ಯಕ್ಟಿಂಗ್ ಕ್ಲಾಸಸ್ ಆ್ಯಕ್ಚುಲಿ ತುಂಬಾ ಹೆಲ್ಪ್ ಆಯಿತು. ಬಿಕಾಸ್ ಅವ್ರ ಕಡೆಯಿಂದನೇ ನನಗೆ ಇದು ಡಾರ್ಲಿಂಗ್ ಕೃಷ್ಣ ಅಲ್ಲಿಗೆ ಆಡಿಷನ್ ಥರ ಹೋಗಿರೋದು. ಅಲ್ಲಿ ಆಡಿಷನ್ ಹೋಗಿ ಆದಮೇಲೆ ಆ್ಯಕ್ಟಿಂಗ್ ಕ್ಲಾಸ್ ನಿಜ ಹೇಳಬೇಕಂದ್ರೆ ಅಲ್ಲಿ ಹೋಗಿರೋ ಲೈಕ್ ಒಂದು 2 weeks ಏನೋ ಆಗಿತ್ತು ಅಷ್ಟೇ. ಅಷ್ಟೊತ್ತಿಗೆ ನನಗೆ ಈ ಆಪರ್ಚುನಿಟಿ ಸಿಕ್ಬಿಟ್ಟಿತ್ತು. ಸೊ ಹೋಗಿದ ತಕ್ಷಣ ಅವರು ಓಕೆ ಇಲ್ಲ ಹುಡುಗಿ ಸ್ವಲ್ಪ ನೋಡೋಕ್ಕೆ ಮಿಲನ ಅವ್ರ ಥರನೇ ಇದ್ದಾರೆ. ಬಿಕಾಸ್ ನಿಮ್ಗೆ ಗೊತ್ತಲ್ಲ ಲವ್ ಮಾಕ್ಟೇಲಲ್ಲಿ ಈ ಹುಡುಗಿ ಮಿಲನನ ರೆಪ್ರೆಸೆಂಟ್ ಮಾಡ್ತಾರೆ ಡಾರ್ಲಿಂಗ್ ಕೃಷ್ಣ ಅವ್ರ ಮೈಂಡಲ್ಲಿ. ಸೊ
ಇದರ ನನ್ನ ಥರನೇ ಇದ್ದಾಳೆ ಅಂತ ಹೇಳ್ಬಿಟ್ಟು ದೇ ವಿಲ್ ಲೈಕ್ ಓಕೆ ಫೈನ್ ಸ್ವಲ್ಪ ಇದು ನೋಡೋಣ ಐ ಥಿಂಕ್ ದಿಸ್ ವಿಲ್ ವರ್ಕ್ ಔಟ್ ಅಂತ. ಸೊ ಈ ಟೈಮಲ್ಲಿ ನನಗೆ ಸೆಮಿಸ್ಟರ್ ಎಕ್ಸಾಮ್ಸ್ ನಡೀತಾಯಿತ್ತು. ಸೊ ಎಕ್ಸಾಮ್ಸ್ ಮುಗಿಸಿದ ತಕ್ಷಣನೇ ಅವ್ರು ಕೋಆಪ್ರೇಟ್ ಮಾಡಿದ್ರು. ಸ್ಟಡೀಸ್ ಮಾಡ್ತಿದ್ರಿ? ನಾನು BBA ಮಾಡ್ತಿದ್ದೆ. ಹಾಂ. ಸೊ ಮುಗಿಸಿದ ತಕ್ಷಣವೇ ಇದು ಸೆಮಿಸ್ಟರ್ ವೆಕೇಷನ್ ಟೈಮಲ್ಲಿ 2 ವೀಕ್ಸ್ ಸೆಮಿಸ್ಟರ್ ವೆಕೇಷನ್ ಇತ್ತು. ಆ ಟೈಮಲ್ಲಿ ತೊಗೋಬೋದಾ ಅಂತ ಕೇಳಿದಾಗ ಆರಾಮಾಗಿ ತೊಗೋಬೋದು ಅಂತ ಅವ್ರು ಹೇಳಿದ್ರು. ಸೊ ದೇ ವೆರಿ ಕೋಆಪ್ರೇಟಿವ್. ಸೊ ಆಗ 2 ವೀಕ್ಸ್ ವೆಕೇಷನ್ ಇತ್ತಲ್ಲ ಸೆಮಿಸ್ಟರ್ ವೆಕೇಷನ್, ಆ ವೀಕಲ್ಲಿ 1 ವೀಕ್ ಇದು ಶೂಟ್ ಮಾಡಿದ್ವಿ. 1 ವೀಕ್ ಕಂಪ್ಲೀಟ್ಲಿ ಬರೀ ನಂದೇ ಪೋರ್ಷನ್ ಶೂಟ್ ಮಾಡ್ಕೊಂಡು ಹೋದ್ವಿ. ಅದಾದಮೇಲೆ ನಾನು ಮತ್ತೆ ಓದಕ್ಕೆ ಹೋದೆ, ಕಾಲೇಜ್ಗೆ ಹೋಗ್ತಾ ಇದ್ದೆ. ಮತ್ತು ಕಾಲೇಜ್ ಟೈಮಲ್ಲಿ ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ಆಯಿತು. ಮತ್ತು ಇದು ಕಾಲೇಜಲ್ಲೇ ಹೋಗ್ತಾ ಇದ್ದೆ, ನೋಡಿದ್ರೆ ಕಾಲೇಜ್ ಟೈಮಲ್ಲೇ ರಿಲೀಸ್ ಆಯ್ತಲ್ಲ, ಹಾಗೆ ಫೇಮ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಇಟ್ ವಾಸ್ ಕೋವಿಡ್ ಟೈಮ್ ಅವಾಗ. ಸೊ ನನಗೂ ಇದು ತುಂಬ ಶಾಕಿಂಗ್ ಆಗಿತ್ತು. ಯಾಕಂದರೆ ಹರ್ ರೋಲ್ ಇಸ್ ವೆರಿ ಸ್ಮಾಲ್ ಸಿನಿಮಾ ಅಲ್ಲಿ. ಕರೆಕ್ಟ್. ನಂದು ಹಬ್ಬಬ್ಬ ಅಂದ್ರೆ ಒಂದು 15 ನಿಮಿಷ ಇರುತ್ತಷ್ಟೇ. ಬಟ್ ಅದಕ್ಕೆ ಎಷ್ಟು ಪ್ರೀತಿ ಕೊಟ್ಟರು ಅಂದರೆ, ಎಸ್ಪೆಷಲಿ ನಂಗೆ ಇನ್ಸ್ಟಾಗ್ರಾಮಲ್ಲಿ ಚಿಕ್ಕ ಮಕ್ಕಳು ಅವ್ರ ಫೋನ್ ತಗೊಂಡು ವಿಡಿಯೋಸ್ ಮಾಡೋದು ಹೆಂಗೆ ನಾವು ಅಂತ. ಅಯ್ಯೋ ಎಷ್ಟು ವಿಡಿಯೋಸ್ ಬಂತು ಅವಾಗ. ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಐಡ್ ಲೈಕ್ ಟು ಮೇಂಟೈನ್ ದಟ್. ಐಡ್ ಲೈಕ್ ಟು ಮೇಕ್ ದಮ್ ಮೋರ್ ಹ್ಯಾಪಿ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಅದು ಹೆಂಗಿರುತ್ತಲ್ಲ, ನಿಮಗೆ ಸಿನಿಮಾಗೆ ಹೋಗ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಆಪರ್ಚುನಿಟಿ ತಾನಾಗೆ ಸಿಗುತ್ತೆ. ಆ್ಯಂಡ್ ಸಿನಿಮಾ ಮಾಡ್ತೀರಾ, ಆ್ಯಂಡ್ ಇದಕ್ಕಿದಂಗೆ ಸಿನಿಮಾ ಹಿಟ್ ಆಗುತ್ತೆ. ಅದು ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ. ಇಲ್ಲ ಸಿನಿಮಾ ಹಿಟ್ ಆಗುತ್ತೆ ಅಂತ ಗೊತ್ತಿತ್ತು. ಬಟ್ ನನ್ನ ಕ್ಯಾರೆಕ್ಟರ್, ಬಿಕಾಸ್ ದ ಸ್ಟೋರಿ ವಾಸ್ ಬ್ಯೂಟಿಫುಲ್. ಸೊ ಹಿಟ್ ಆಗುತ್ತೆ ಅಂದರೆ ಐ ವಾಸ್ ಸ್ಯಾಟಿಸ್ಫೈಡ್. ಸೊ ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಐ ಡೋಂಟ್ ನೋ ಅಬೌಟ್ ದಟ್, ಬಟ್ ಐ ವಾಸ್ ಹ್ಯಾಪಿ, ಐ ವಾಸ್ ಸ್ಯಾಟಿಸ್ಫೈಡ್ ವಿತ್ ಇಟ್. ಸೊ ಅಷ್ಟು ನಂಗೆ ಗೊತ್ತಿತ್ತು ಅಷ್ಟೇ. ಸೊ ಅದರಲ್ಲಿ ನಂಗೆ ತುಂಬ ಖುಷಿ ಇತ್ತು. ಬಟ್ ಅದಾದಮೇಲೆ ಇದು ನನ್ನ ಪೋರ್ಷನ್ ಎಸ್ಪೆಷಲಿ ಅದಕ್ಕಷ್ಟು ಇದು ಪ್ರೀತಿ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿದ್ದಿಲ್ಲ. ಈ ಥರ ಆಪರ್ಚುನಿಟಿ ಸಿಕ್ಕಿದಾಗ ನೋಡಿ, ಅಂದ್ರೆ ಒಂದು ಪಾತ್ರಕ್ಕಿಂತ ಇನ್ನೊಂದು ಪಾತ್ರ ಅದು ಡಿಫ್ರೆಂಟ್ ಇದ್ದಾಗ, ನೀವು ಪ್ರೂವ್ ಮಾಡ್ಕೊಳಕ್ಕಾದಾಗ ನಿಮ್ಗೊಂದು ಖುಷಿ ಇರುತ್ತೆ, ನನಗೆ ಈ ರೋಲ್ಸ್ ಪ್ಲೇ ಮಾಡೋದಕ್ಕಾಗುತ್ತೆ. ಆ್ಯಂಡ್ ಎಲ್ಲ ಸಿಕ್ಕಿರೋ ರೋಲ್ಸ್ ರೆಸ್ಪೆಕ್ಟಿವ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ತುಂಬ ಎಂಟರ್ಟೈನ್, ತುಂಬ ನಗ್ಸು ಅಂತ ರೋಲ್ಸ್ ಸಿಕ್ಕಿವೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಅಂದರೆ ಯಾಕಂದರೆ ಎಂಟರ್ಟೈನ್ಮೆಂಟೇ ಅಲ್ಲ ಬೇಸಿಕಲಿ ನಮ್ದು ಅದಕ್ಕೆ. ಆ್ಯಂಡ್ ಎಲ್ಲರಿಗೂ ಖುಷಿಯಾಗಿದೆ. ಇದಕ್ಕೆ ಹರಿಕಥೆಲಾಗಿರಕತೆ ಬುಡ್ಬುಡಿಕೆ ಕೂಡ ಎಷ್ಟೋ ಜನ ಚಿಕ್ಕ ಮಕ್ಕಳು ಬುಡ್ಬುಡಿಕೆ ಟ್ರೈ ಮಾಡಿದ್ರು. ಸೊ ಇಟ್ಸ್ ವೆರಿ ನೈಸ್, ಎಕ್ಸೈಟಿಂಗ್, ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂತ. ಈಗ ಎಷ್ಟು ಸಿನಿಮಾ ಮಾಡಿದ್ರ, ಈಗಲೂ ಅಪ್ಕಮಿಂಗ್ ಮೂವೀಸ್ ಎಲ್ಲ ನಡೀತಾ ಇದೆ. ಸೊ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಈಗ ಅಪ್ಕಮಿಂಗ್ ಮೂವಿ ಬಗ್ಗೆ? ಈಗ ಫೋರೆನ್ಸಿಕ್ಸ್ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ. ಸೊ ಫೋರೆನ್ಸಿಕ್ಸ್ ಅರ್ಥ ಏನಂದರೆ ಬೇಸಿಕ್ಲಿ ಫೋರೆನ್ಸಿಕ್ಸ್ ಬಗ್ಗೆ ಗೊತ್ತಿರುತ್ತಲ್ಲ. ಬಟ್ ನಂಬರ್ 4 ಲೆಟರ್ N ಆ್ಯಂಡ್ ನಂಬರ್ 6 ಅಂತ ಅದು ಟೈಟಲ್ ಇಸ್. ಯಾಕೆ ನಂಬರ್ 4 ಅಂದರೆ 4 ಜನ ಮರ್ಡರ್ ಆಗಿರ್ತಾರೆ. ಸೊ ಇಟ್ಸ್ ಬೇಸಿಕಲಿ ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ ಥರ. ಆ್ಯಂಡ್ N ಬಂದ್ಬಿಟ್ಟು ನನ್ನ ಕ್ಯಾರೆಕ್ಟರ್ ಹೆಸರು ನೈಷಾ ಅಂತ, ಹೂ ಇಸ್ ಅಗೇನ್ ಅ ಫೋರೆನ್ಸಿಕ್ ಡಿಟೆಕ್ಟಿವ್. ಆ್ಯಂಡ್ 6 6 ಜನ ಯಾರು ಇನ್ವಾಲ್ವ್ ಆಗಿದ್ರು. ಸೊ ಬೇಸಿಕ್ಲಿ ದಟ್ಸ್ ದ ಟೈಟಲ್. ಆ್ಯಂಡ್ ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ಸಿನಿಮಾ, ಕಂಪ್ಲೀಟ್ಲಿ ಡಿಫ್ರೆಂಟ್ ಮತ್ತೇನು. ಸೊ ವಿ ಜಸ್ಟ್ ಹ್ಯಾವ್ ಟು ವೇಟ್ ಇಟ್ ಇಸ್. ಐ ಫೀಲ್ ಯು ಆರ್ ಸೋ ಪರ್ಟಿಕ್ಯುಲರ್ ಅಂತ ನನಗೆ ಅನಿಸುತ್ತೆ. ಸೊ ಬೇಸಿಕ್ಲಿ ಫಾರ್ ಆ್ಯಕ್ಟಿಂಗ್ ಐ ಆಮ್ ಹಿಯರ್. ಆ್ಯಂಡ್ ಡೈರೆಕ್ಟರ್ ನಂಗೆ ಏನು ಹೇಳ್ತಾರೆ ಅದನ್ನ ಕೂಡ ಕಂಪ್ಲೀಟ್. ಸೊ ನೀವು ಕಥೆನೇ ಇದೇ ಥರ ಆಯ್ಕೆ ಮಾಡ್ತೀರಾ, ಫಸ್ಟ್ ನೀವು ತಿಳ್ಕೊಳ್ತೀರಾ ಹಾಗಿದ್ರೆ ನಿಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ರು? ಹೌದು, ದೆನ್ ಯು ಓಕೆ ನೀವು ಹೋಗ್ತೀರಾ. ಸೊ ಇಟ್ ಇಸ್ ನಾಟ್ ಡಿಪೆಂಡ್ಸ್ ಆನ್ ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು, ಇಲ್ಲ ಯಾವುದು ನೋಡಲ್ಲ, ಹೀರೋ ಯಾರು ನೋಡಲ್ಲ. ಎಲ್ಲ ಮಾತಾಡ್ಬಾರ್ದು ಅನ್ಸುತ್ತೆ. ಜೋಗೋ ಹೀರೋ ನಿಮಗೆ ಪರ್ಟಿಕ್ಯುಲರ್ ಇಲ್ಲ ಇಂಥ ಹೀರೋ ಜೊತೆ? ಇಲ್ಲ ಆ ಥರ ಏನಿಲ್ಲ, ಇಂಥ ಹೀರೋ ಜೊತೆ ಮಾಡಬೇಕು ಅಂತಿಲ್ಲ. ಬಟ್ ಸಿಕ್ಕಿದ್ರೆ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ವೆರಿ ಹ್ಯಾಪಿ. No, there are a lot of big actors ಅಲ್ಲ, obviously. ಇಲ್ಲ I'm telling, ಏನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲ ಡಿಫ್ರೆಂಟ್ ಆಗಿರುತ್ತಲ್ವಾ. ಹೌದೌದು, the thing is story also definitely matters. ಸೊ ಅದಕ್ಕೆ ನಾನು ಹೇಳಿರೋದು ಫಸ್ಟ್ ಡೈರೆಕ್ಟರ್ ನನ್ನಲ್ಲಿ ಏನು ನೋಡ್ತಾ ಇದ್ದಾರೆ ಅಂತ ಅಲ್ಲಿ ಸಿ. ಸೊ ಅದಾದ್ಮೇಲೆ ಇಫ್ ಇಟ್ಸ್ ಲೈಕ್ ಬಂದ್ಬಿಟ್ಟು ಸುಮ್ಮನೆ ಮುಖ ತೋರಿಸ್ಕೊಂಡು ಹೋಗೋದಂದ್ರೆ ಸ್ವಲ್ಪ ಡೈರೆಕ್ಟ್ ಆಗಿ ಒಂದು ಸಿನಿಮಾ ವಿಷಯ ಬಂದಾಗ ನಿಮಗೆ ಕತೆ ಗೊತ್ತಿಲ್ಲ, ಡೈರೆಕ್ಟರ್ ಯಾರು ಗೊತ್ತಿಲ್ಲ, ಪ್ರೊಡ್ಯೂಸರ್ ಯಾರು ಗೊತ್ತಿಲ್ಲ, ಹೀರೋ ಮಾತ್ರ ಗೊತ್ತು. ಓಕೆ, ಓನ್ಲಿ ಬಿಕಾಸ್ ಹೀರೋ ಯಾರು ಅಂತ ಗೊತ್ತಿರೋ ರೀಸನ್ಗೆ ನೀವು ಸಿನಿಮಾ ಒಪ್ಕೊಳ್ತೀರಾ ಅನ್ನೋದಾದ್ರೆ ಯಾವ ಹೀರೋ? ರಾಕಿಂಗ್ ಸ್ಟಾರ್ ಯಶ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ?
ಓಕೆ ರಾಕಿಂಗ್ ಸ್ಟಾರ್ ಯಶ್ ರಾಕಿಂಗ್ ಸ್ಟಾರ್ ಯಶ್ ರಾಕಿಂಗ್ ಸ್ಟಾರ್ ಯಶ್ ರಾಕಿಂಗ್ ಸ್ಟಾರ್ ಯಶ್. ಸೊ ಅವ್ರ ಸಿನಿಮಾ ಅಂತ ಬಂದ್ರೆ ಇದು ಯಾವ್ದು ಮ್ಯಾಟ್ರ್ ಆಗಲ್ಲ ನಿಮ್ಗೆ. ನಂಗೆ ಚಿಕ್ಕವಳು ಇರುವಾಗಿಂದಾನೆ ಚಿಕ್ಕವಳು ಅಂತ ಹೇಳೋದು ಬೇಡ, ಜೋಕು ನಂಗೆ ಮುಂಚೆಯಿಂದನೇ ರಾಕಿಂಗ್ ಸ್ಟಾರ್ ಯಶ್ ಅಂದರೆ ತುಂಬ ಇಷ್ಟ. ಸೊ ಐ ಗೆಸ್ ಎಸ್ ಖುಷಿಯಾಗಿ ಹೊಡೆದಿರಲ್ಲ. ಆದರೆ ಓಕೆ, ಇನ್ಯಾರಾದ್ರು ಹೀರೋಸ್ ಆದ್ರೆ? ಟು ಬಿ ಫ್ರ್ಯಾಂಕ್, ಎನಿ ಆ್ಯಕ್ಟರ್ ಫಾರ್ ದಟ್ ಮ್ಯಾಟರ್, ಲೈಕ್ ಎನಿ ಬಿಗ್ ಸ್ಟಾರ್, ನಿಮ್ಗೆ ಗೊತ್ತು ಎಷ್ಟು ಬಿಗ್ ಸ್ಟಾರ್ಸ್ ಇದ್ದಾರೆ ಅಂದರೆ, ಸೊ ಆಬ್ವಿಯಸ್ಲಿ ಐ ಲೈಕ್ ವೆರಿ ಎಕ್ಸೈಟೆಡ್. ವೆರಿ ನೈಸ್, ಸ್ಮಾರ್ಟ್ ಆನ್ಸರ್. ಆಮೇಲೆ ಓಕೆ, ನಾವು ಓಪನಿಂಗಲ್ಲಿ ಮಾತಾಡ್ದಂಗೆ ಹೆಂಗೆ ನಾವು ಅಂತ ಗುರುತಿಸ್ತಾರೆ ಅಂತ ಹೇಳಿದ್ರು, ನಿಮ್ಗೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ನನಗೆ ಡೈರೆಕ್ಟಾಗಿ ಇದನ್ನು ಕೇಳಬೇಕು ಅಂತ ಕೇಳಿದರೆ ನನಗೆ ಖುಷಿ ಆಗುತ್ತೆ. ಖುಷಿ ಪಡಿಸಲ್ವ ಅದನ್ನ? ಹೆಂಗೆ ನಾವು ಅಂತನಾ ಹೇಳ್ದಲ್ಲ, ಹಿಂಗಲ್ಲ ಹಂಗೆ ಹೆಂಗೆ ನಾವು ಹ್ಯಾಪಿನಾ? ಓ ಹ್ಯಾಪಿ. ಕೇಳಿದ ತಕ್ಷಣ ಇಷ್ಟು ಮಾಡಿದ್ರೆ ಖುಷಿ ಆಗುತ್ತೆ. ಸೊ ಇನ್ನೇನು ಕೇಳೋಕ್ಕಾಗುತ್ತೆ ನಾವು ನಿಮ್ಮ ಹತ್ರ ಅಲ್ವಾ, ಈ ಥರ ಖುಷಿ ಪಡಿಸಿದ್ರೆ. ಸೊ ಆಮೇಲೆ ಇನ್ನೊಂಚೂರು ಜಾಸ್ತಿ ಖುಷಿ ಆಗ್ಬೇಕು ನನಗೆ ಅಲ್ವಾ, ಏನು ಗೊತ್ತಾ? ಓಕೆ, ಆ ಬುಡಬುಡಕೆ ಸೀರಿಯಸ್ಲಿ ಅದು ಎಷ್ಟು ಇಂಪ್ರೆಸಿವ್ ಅಂದರೆ, 1 ಲೈನ್ 2 ಲೈನ್ ಹೇಳೋದೇ ನಮಗೆ ಕಷ್ಟ. ಅದು ಹೆಂಗೆ ನೀವು ಅಷ್ಟು ಉದ್ದ, ಅದು ಬುಡಬುಡಕೆ ಸ್ಟೈಲಲ್ಲಿ ಇಲ್ಲ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೂ ಆಗುತ್ತೆ. ಇದು ಪ್ರಾಕ್ಟೀಸ್ ಮಾಡ್ಬೇಕೀರಾ? ಅಯ್ಯೋ, ಈ ಬುಡ್ಬುಡಕ್ಕೆ ಹೇಳಿ ಹೇಳಿ ಇನ್ನೂ ತಲೆಲೇ ಇದೆ. ಇಲ್ಲ, ನಿದ್ದೆಲ್ಲೂ ಬರುತ್ತೆ ಅನ್ಸುತ್ತೆ, ಬಟ್ ಟ್ರೈ ಮಾಡ್ತೀನಿ. ಗೌಡ ಮಾತು ಹೇಳ್ತೀನಿ, ಕೇಳ್ತೀಯ ಗೌಡ? ಗೌಡ ನಿಮ್ಮ ಮನಸ್ಸಿನ ಒಂದು ಲಕ್ಷ್ಮೀ ವಿಚಾರ ಕಟ್ಕಟ 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 ಅಂತ ಉಂಟ ಎಲ್ಲ ಹೇಳೋದಿಟ ಅಂದರೆ ದಿಟ ಸುಳ್ಳು ಅಂದರೆ ಸುಳ್ಳು ಅಣ್ಣ, ಸುಳ್ಳು ತರಬೇಡ ಬ್ಯಾಡಿ ಬುಡ್ಬುಡಿಕೆ ರಾಮ ಎಂತಾವ. ಗೌಡ ನಿಮ್ಮ ಮನೆಯ ಭಾಗ್ಯಲಕ್ಷ್ಮಿ ಮಠ ಮಂಗಳವಾರ ಹೊಸಲು ದಾಟಿ ಹೊರಗೆ ಬಂದಿನಿ, ತೆಂಗಿನ ಅದಕ್ಕಿಂದ್ರೆ ಕಿಡ್ನಾಪ್ ಆಯಿತು ಅಂದರೆ ಇದೆ ಹೊಡ್ಕೊಂಡು ಸಾಯ್ಬೇಡ ಗೌಡ. ಕಿಡ್ನಾಪ್ ಅಂದರೆ ಕಿಡ್ನಾಪ್ ಅಲ್ಲ, ಜಸ್ಟ್ ಕಿಡ್ನಾಪ್ ಅಷ್ಟೇ. ನನಗೆ ಒಂದು ಮಾತು ಹೇಳ್ತೀನಿ ಗೌಡ, ಪೊಲೀಸು ಪೇಪರು ಅಂತ ಹೋಗಬೇಡ, ಫೋಟೋ ಕಚೇರಿ ಅಂತ ಹೇಳಿಬೇಡ, ಪ್ರೆಸ್ ಮೀಡಿಯಾ ಅಂತ ತಿರುಗಬೇಡ. ನಿನ್ನಂಥ ಜಮೀನ್ದಾರ ನಮಗೆ ನೀವು ಕೂಡಿದ್ರೆ ಒಂದು ಕಣಜ, ಕಳೆದ್ರೆ ಒಂದು ಕಚ್ಚೆ ಪಾವಡೆ. ಮೌನವಾಗಿ 3 ಲಕ್ಷ ಧನಲಕ್ಷ್ಮಿ ಕೊಟ್ಬಿಡು. ನಿನ್ನ ಮನೆಯ ಭಾಗ್ಯಲಕ್ಷ್ಮಿ ಬರ್ಬರ ಬಂದ್ಬಿಟ್ಟು ಬಾಗಲ್ ತೆಗ್ದು ಕಾಲಿಟ್ಟಿಲ್ಲ ಅಂದರೆ ನೀನು ಹೇಳಿದ್ದೆ ಮಗನೇ ಅಂತ ಮುಖ ತುಂಬ ತುಪ್ಪಕ್ಕಂತ ಹೋಗ್ಬಿಟ್ಟು ಅಯ್ಯೋ ಎಷ್ಟು ಮಾಡ್ತೋಗಿದ್ದೀನಿ. ಸೊ ದಿಸ್ ವಾಸ್ ದ ಜಿಸ್ಟ್ ಆಫ್ ಅಷ್ಟೇ. ಕ್ಲಾಪ್ಸ್ ನೋಡ್ರಿ, ಸುಮ್ಮನೆ ಕೂತಿರಲ್ಲ. ಇದಕ್ಕೆ ಈ ನಟ ನಟಿಯರು ಅಂತ ಅನ್ಸ್ಕೊಳ್ಳೋದು ಇಟ್ಸ್ ನಾಟ್ ಈಸಿ. ಈಗ ನಮಗೇನಾಗುತ್ತೆ ಅನ್ನೋದನ್ನ ಮಾಡೋದು ಈಸಿ, ಬಟ್ ಯಾವುದೇ ರೋಲ್ ಕೊಟ್ಟರು ಮಾಡ್ತೀನಿ ಅಂತ ಪ್ರೂವ್ ಮಾಡ್ಕೊಂಡಾಗ ಎಂತ ಎಲ್ಲ ಪಾತ್ರಗಳನ್ನ ಅದೇ ದಿಸ್ ಇಸ್ ಅ ವೆರಿ ಬಿಗ್ ಟಂಗ್ ಟ್ವಿಸ್ಟರ್. ಎಸ್ಪೆಷಲಿ ಡಬ್ಬಿಂಗ್ ಹೇಳ್ಬೇಕಾದ್ರೆ ಡೈರೆಕ್ಟರ್ಗೆ ಮಾತ್ರ ತಲೆ ತಿರ್ಗೋಯ್ತು. ಯಾಕಂದ್ರೆ ನನ್ನ ವಾಯ್ಸ್ ಅಫ್ಕೋರ್ಸ್ ಇದು ಬುಡ್ಬುಡಿಕೆ ಅಂದ್ರೆ ಬ್ರೆತ್ಲೆಸ್ ತರ ಮಾತಾಡೋದಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡೋ ಅಂತ ಎನರ್ಜಿ ಹೋಗ್ತಾ ಹೋಗ್ತಾ ಗಾಳಿ ಇಲ್ಲದೆ ಇರುವಾಗ ಕಮ್ಮಿ ಆಗ್ತಾ ಹೋದಾಗ ಇಲ್ಲ ಇಲ್ಲಿ ಕಟ್ ಮಾಡ್ಬಿಟ್ಟು ಇಲ್ಲಿಂದ ಸೇಮ್ ಎನರ್ಜಿ ಕ್ಯಾರಿ ಮಾಡ್ಕೊಂಡು ಹೋಗೋಣ, ಬಿಕಾಸ್ ಯು ಡೋಂಟ್ ವಾಂಟ್ ದ ಎನರ್ಜಿ ಟು ಗೋ ಡೌನ್ ಅಂತ. ಸೊ ಹಾಗೆ ಒಂದಷ್ಟು ಖರ್ಚು ಮಾಡಿಕೊಂಡು ಸೇಮ್ ಲೆವೆಲ್ ಆಫ್ ಇದು ಎನರ್ಜಿ ಬರಲಿ ಅಂತ ನಾವು ಮಾಡ್ಕೊಂಡು ಹೋಗ್ತಿರೋದು. ಬಟ್ ಬುಡುಬುಡಿಕೆ ಮಾಡೋರಂತೂ ಹೆಂಗೆ ಮಾಡ್ತಾರಂತ ನಂಗೆ ಇಷ್ಟವರೆಗೂ ಗೊತ್ತಿಲ್ಲ. ರಿಯಲಿ ಗ್ರೇಟ್ ಅಲ್ವಾ? ಒಂದೊಂದು ಪಾತ್ರ ಮಾಡಿದಾಗ್ಲೂ ಒಂದೊಂದು ವಿಚಾರಗಳು ತಿಳ್ಕೊಳ್ತಾ ಇರ್ತೀರಲ್ಲ. ಕರೆಕ್ಟ್. ಆ್ಯಂಡ್ ನೀವು ನಿಜವಾಗ್ಲೂ ನಿಮ್ಮ ಪಾತ್ರಕ್ಕೆ 100% ಜೀವ ತುಂಬಿಸ್ತಾ ಇದ್ದೀರಾ ಅಂತ ನನಗೆ 100% ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ನಂಗೆ ಅಷ್ಟೇ ನೆಮ್ಮದಿನೂ ಇದೆ. ಆ್ಯಕ್ಚುಲಿ ಇದು ನಿಜ. ಫಸ್ಟ್ ಆಫ್ ಆಲ್ ನಮಗೆ ತೃಪ್ತಿ ಅಂತ ಇದ್ದಾಗಲೇ ನೀವು ಇನ್ನೊಬ್ರನ್ನ ಖುಷಿ ಪಡಿಸ್ಬೋದು. ಕರೆಕ್ಟ್. ವಾಟ್ ದೇ ವಾಂಟ್ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅಲ್ವಾ? ಹೌದು, ಕರೆಕ್ಟ್. ಆಯ್ತಾ? ಎಲ್ಲ ಸರಿ ಮಾಡ್ಕೊಂಡು ನನಗಂತೂ ಇಂಟ್ರೆಸ್ಟಿಂಗ್ ಅಂತ ನಿಮ್ಮ ಸ್ಕೂಲ್ ಡೇಸ್ದು, ನಿಮ್ಮ ಜರ್ನಿ, ಸಿನಿಮಾಗೆ ಬಂದಿದ್ದು, ಸಿನಿಮಾ ಹೇಗೆ ನಡೀತಾ ಇದೆ, ಇದೆಲ್ಲ ಇಂಟ್ರೆಸ್ಟಿಂಗ್ ಅನಿಸ್ತು. ಮುಗ್ದೋಯ್ತಲ್ಲ ನಾವಿಬ್ರು ಮಾತಾಡೋದು? ಟೈಮ್ ಇದೆ, ನೀವು ಆರಾಮಾಗಿ ಏನಾದರೂ ಇದ್ರೆ ಏನಿರುತ್ತೆ 2 ಆದ್ಮೇಲೆ ಮಾತಾಡೋಕ್ಕೆ.